ಹಾಯ್ ಹಲೋ ಫ್ರೆಂಡ್ಸ್, ಜ್ಞಾನ ಬ್ರಹ್ಮಾಂಡ ಕನ್ನಡ ಕ್ವಿಜ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮ ಮೊದಲನೇ ಪ್ರಶ್ನೆ, ತ್ರಿವರ್ಣ ಧ್ವಜದಲ್ಲಿರುವ ಬಿಳಿ ಬಣ್ಣವು ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ ಶಾಂತಿ, ಆಪ್ಷನ್ ಬಿ ಧೈರ್ಯ, ಆಪ್ಷನ್ ಸಿ ಸಮೃದ್ಧಿ, ಆಪ್ಷನ್ ಡಿ ಹಿಂಸೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಶಾಂತಿ. ತ್ರಿವರ್ಣ ಧ್ವಜದಲ್ಲಿರುವ ಬಿಳಿ ಬಣ್ಣವು ಶಾಂತಿಯನ್ನು ಸೂಚಿಸುತ್ತದೆ. ನಿಮ್ಮ ಎರಡನೇ ಪ್ರಶ್ನೆ, GSTಯನ್ನು ಪರಿಚಯಿಸಿದ ದೇಶ ಯಾವುದು? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ರಷ್ಯಾ, ಆಪ್ಷನ್ ಸಿ ಫ್ರಾನ್ಸ್, ಆಪ್ಷನ್ ಡಿ ಇಟಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಫ್ರಾನ್ಸ್. GSTಯನ್ನು ಫ್ರಾನ್ಸ್ ದೇಶವು ಮೊಟ್ಟಮೊದಲ ಬಾರಿಗೆ ಪರಿಚಯಿಸಿತು. ಮೂರನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಬಣ್ಣ ಯಾವುದು? ಆಪ್ಷನ್ ಎ ಹಸಿರು ಬಣ್ಣ, ಆಪ್ಷನ್ ಬಿ ಕೇಸರಿ ಬಣ್ಣ, ಆಪ್ಷನ್ ಸಿ ಬಿಳಿ ಬಣ್ಣ, ಆಪ್ಷನ್ ಡಿ ಕೆಂಪು ಬಣ್ಣ. ಸರಿಯಾದ ಉತ್ತರ ಆಪ್ಷನ್ ಬಿ ಕೇಸರಿ ಬಣ್ಣ. ಕೇಸರಿ ಬಣ್ಣವು ಭಾರತದ ರಾಷ್ಟ್ರೀಯ ಬಣ್ಣವಾಗಿದೆ. ನಿಮ್ಮ ನಾಲ್ಕನೇ ಪ್ರಶ್ನೆ, ಭಾರತದ ವಜ್ರದ ನಗರ ಎಂದು ಯಾವ ನಗರವನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ಕಾನ್ಪುರ್, ಆಪ್ಷನ್ ಬಿ ಸೂರತ್, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಲಕ್ನೋ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಸೂರತ್. ಸೂರತ್ತನ್ನು ಭಾರತದ ವಜ್ರದ ನಗರ ಎಂದು ಕರೆಯುತ್ತಾರೆ. ನಿಮ್ಮ ಐದನೇ ಪ್ರಶ್ನೆ, ಕರ್ನಾಟಕವನ್ನು ಎಷ್ಟು ರಾಜ್ಯಗಳು ಸುತ್ತುವರೆದಿವೆ? ಆಪ್ಷನ್ ಎ 3 ರಾಜ್ಯಗಳು, ಆಪ್ಷನ್ ಬಿ 4 ರಾಜ್ಯಗಳು, ಆಪ್ಷನ್ ಸಿ 5 ರಾಜ್ಯಗಳು, ಆಪ್ಷನ್ ಡಿ 6 ರಾಜ್ಯಗಳು. ಸರಿಯಾದ ಉತ್ತರ ಆಪ್ಷನ್ ಡಿ 6 ರಾಜ್ಯಗಳು. ಕರ್ನಾಟಕವನ್ನು 6 ರಾಜ್ಯಗಳು ಸುತ್ತುವರೆದಿವೆ. ನಿಮ್ಮ ಆರನೇ ಪ್ರಶ್ನೆ, ಭಾರತದಲ್ಲಿ ನೋಟು ಮುದ್ರಣವಾಗುವ ನಗರ ಯಾವುದು? ಆಪ್ಷನ್ ಎ ಹುಬ್ಬಳ್ಳಿ, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಮೈಸೂರು, ಆಪ್ಷನ್ ಡಿ ಧಾರವಾಡ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರು. ಭಾರತದ ನೋಟು ಮುದ್ರಣವಾಗುವ ನಗರವೆಂದರೆ ಅದು ಮೈಸೂರು. ಏಳನೆಯ ಪ್ರಶ್ನೆ, ಶಾಂತಿಯ ಸಂಕೇತವಾದ ಪಕ್ಷಿ ಯಾವುದು? ಆಪ್ಷನ್ ಎ ಗಿಳಿ, ಆಪ್ಷನ್ ಬಿ ಪಾರಿವಾಳ, ಆಪ್ಷನ್ ಸಿ ಕೋಗಿಲೆ, ಆಪ್ಷನ್ ಡಿ ನವಿಲು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪಾರಿವಾಳ. ಪಾರಿವಾಳವನ್ನು ಶಾಂತಿಯ ಸಂಕೇತವೆಂದು ಕರೆಯಲಾಗುತ್ತದೆ. ನಿಮ್ಮ ಎಂಟನೇ ಪ್ರಶ್ನೆ, ಭಾರತದಲ್ಲಿ ಯಾವ ಪ್ರಕಾರದ ಮಳೆ ಅತ್ಯಧಿಕವಾಗಿ ಕಂಡುಬರುತ್ತದೆ? ಆಪ್ಷನ್ ಎ ಆವರ್ತ ಮಳೆ, ಆಪ್ಷನ್ ಬಿ ಪರಿಸರಣ ಮಳೆ, ಆಪ್ಷನ್ ಸಿ ಪರ್ವತ ಮಳೆ, ಆಪ್ಷನ್ ಡಿ ಗಡಿನಾಡ ಮಳೆ. ಸರಿಯಾದ ಉತ್ತರ ಆಪ್ಷನ್ ಸಿ ಪರ್ವತ ಮಳೆ. ನಿಮ್ಮ ಒಂಬತ್ತನೇ ಪ್ರಶ್ನೆ, ಭಿಕ್ಷೆ ಬೇಡುವುದಕ್ಕೂ ಲೈಸೆನ್ಸ್ ತೆಗೆದುಕೊಳ್ಳಬೇಕಾದ ದೇಶ ಯಾವುದು? ಆಪ್ಷನ್ ಎ ಹಾಂಗ್ಕಾಂಗ್, ಆಪ್ಷನ್ ಬಿ ಚಿಲಿ, ಆಪ್ಷನ್ ಸಿ ಸ್ವೀಡನ್, ಆಪ್ಷನ್ ಡಿ ಮಲೇಷ್ಯಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ವೀಡನ್. ಸ್ವೀಡನ್ನಲ್ಲಿ ಭಿಕ್ಷೆ ಬೇಡುವುದಕ್ಕೂ ಸಹ ಲೈಸೆನ್ಸನ್ನು ತೆಗೆದುಕೊಳ್ಳಬೇಕು.
ನಿಮ್ಮ 10ನೇ ಹಾಗೂ ಕೊನೆಯ ಪ್ರಶ್ನೆ. ಎಷ್ಟು ಕಿಲೋಮೀಟರ್ಗಳವರೆಗೆ ಮನುಷ್ಯನ ದೃಷ್ಟಿಯನ್ನು ಹಾಯಿಸಬಹುದು? ಆಪ್ಷನ್ ಎ 8 ಕಿಲೋಮೀಟರ್, ಆಪ್ಷನ್ ಬಿ 4 ಕಿಲೋಮೀಟರ್, ಆಪ್ಷನ್ ಸಿ 1 ಕಿಲೋಮೀಟರ್, ಆಪ್ಷನ್ ಡಿ 5 ಕಿಲೋಮೀಟರ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ 5 ಕಿಲೋಮೀಟರ್. ಮನುಷ್ಯನು 5 ಕಿಲೋಮೀಟರ್ಗಳವರೆಗೆ ದೃಷ್ಟಿಯನ್ನು ಹಾಯಿಸಬಹುದು. ಈ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ. ಧನ್ಯವಾದಗಳು.